ಹೈ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಇಂದು ದಿನಾಂಕ 29 ಡಿಸೆಂಬರ್ 2024ರಂದು KS ಈ ಒಂದು ಹುದ್ದೆಗಳ ಒಂದು ಪತ್ರಿಕೆ ಒಂದರ ಸಂಭಾವ್ಯ ಉತ್ತರಗಳನ್ನು ನೋಡೋಣ. ಫ್ರೆಂಡ್ಸ್, ಈಗ ಆಲ್ರೆಡಿ 1 to 50 ಈ ಒಂದು ಕ್ವಶನ್ಸ್ಗಳನ್ನು ನೋಡಿರ್ತೀವಿ. ಇನ್ನೂ ಆ ಒಂದು ವಿಡಿಯೋ ಯಾರು ನೋಡಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ನೋಡ್ಬೋದು. ಇಲ್ಲಿ ಫಸ್ಟ್ ಕ್ವಶನ್ ನೋಡಿ, 51ನೇದ್ದು. ಕೊರತೆ ಹಣಕಾಸಿನ ಪರಿಣಾಮಗಳಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ನಾನು ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ, ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ. ಸೊ ಇಲ್ಲಿ ಎ ಮಾತ್ರ ಆಗತ್ತೆ. ಕೊರತೆ ಹಣಕಾಸು ಆರ್ಥಿಕತೆಯಲ್ಲಿ ನೈಜ ಕೂಲಿ ಮತ್ತು ದರವನ್ನು ಕಡಿಮೆ ಮಾಡುತ್ತದೆ. ಎ ಮಾತ್ರ. ಆಮೇಲೆ 52nd ಕ್ವಶನ್ ನೋಡಿ. ಇಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2ರಲ್ಲಿ ಸರಕುಗಳು ಮತ್ತು ಸಂಬಂಧಿತ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೇಲೆ ಕೊಟ್ಟಿರುವ ಜೋಡಿಗಳಲ್ಲಿ ಎಷ್ಟು ಜೋಡಿಗಳು ಕರೆಕ್ಟಾಗಿ ಹೊಂದಿಸಲ್ಪಟ್ಟಿವೆ ಅಂತ ನೋಡ್ಬೋದು ನಾವು. ಓಕೆ, ಸೊ ಇಲ್ಲಿ ಕರೆಕ್ಟಾಗಿ ಈಗ ಫಾರ್ ಎಕ್ಸಾಂಪಲ್ಲು ಮೊದಲನೇದು ಯಾವುದಿದೆ, ಶುದ್ಧ ಸಾರ್ವಜನಿಕ ಸರಕುಗಳು. ಇಲ್ಲಿ ಸ್ಟ್ರೀಟ್ ಲೈಟ್, ಬೀದಿ ದೀಪಗಳು ಬರ್ತವೆ. ಸೊ ಇದು ಕರೆಕ್ಟ್ ಆಗತ್ತೆ. ಓಕೆ, ಆಮೇಲೆ ಮಿಕ್ಸ್ಡ್ ಗೂಡ್ಸ್, ಅರೆ ಸಾರ್ವಜನಿಕ, ಇದು ತಪ್ಪಾಗತ್ತಾ. ಶುದ್ಧ ಖಾಸಗಿ ಸರಕು, ಇದು ತಪ್ಪಾಗತ್ತಾ, ಇದು ತಪ್ಪಾಗತ್ತಾ. ಸೊ ಇಲ್ಲಿ ಕೇವಲ ಒಂದು ಮಾತ್ರ ಕರೆಕ್ಟ್ ಆಗತ್ತೆ. 53ನೇದು ನೋಡಿ. ಸೊ 53ರಲ್ಲಿ ABCD ಅಂತ 4 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು 4 ಸ್ಟೇಟ್ಮೆಂಟ್ಗಳಲ್ಲಿ ಎಷ್ಟು ಸರಿಯಾಗಿದ್ದಾವೆ ಅಂದರೆ ಕೇವಲ 3 ಕರೆಕ್ಟ್ ಇದ್ದಾವೆ. ಸೊ ಇಲ್ಲಿ 3 ಕರೆಕ್ಟ್ ಅಂದರೆ ಯಾವುದು? A ಕರೆಕ್ಟ್ ಅದ, B ಕರೆಕ್ಟ್ ಅದ, C ಕರೆಕ್ಟ್ ಅದ. ಓಕೆ, ನೆಕ್ಸ್ಟು ಆಮೇಲೆ 54ನೇದು ನೋಡಿ. 54ನೇದು ಏನಿದೆ, ಕರ್ನಾಟಕದಿಂದ ಮಿಜೋರಾಂವರೆಗೆ. ಈಗ ಫಾರ್ ಎಕ್ಸಾಂಪಲ್ಲು ಇದೊಂದು ನಕಾಶೆ ಇದೆ ಅಂದರೆ, ಓಕೆ, ಗುಜರಾತು ಮೇಲೆ ಜಮ್ಮು ಕಾಶ್ಮೀರ, ಓಕೆ, ಈ ಥರ ಒಂದು ನಕಾಶೆ ಇದೆ. ಇಲ್ಲಿ ಕರ್ನಾಟಕ ಇದೆ. ಓಕೆ, ಇಲ್ಲಿ ಕರ್ನಾಟಕ ಇದೆ. ಈ ಕರ್ನಾಟಕದಿಂದ ಮಿಜೋರಾಂ ಇಲ್ಲಿ ಬರುತ್ತೆ. ಈ ಕರ್ನಾಟಕದಿಂದ ಮಿಜೋರಾಂಗೆ ಹೋಗ್ಬೇಕಂದ್ರೆ ಹೇಗೆ, ನೀವು ನಡಿಗೆ ಮೂಲಕ ಹೋಗ್ಬೇಕಂದ್ರೆ ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗಬೇಕು? ಸೊ ಒಂದನೇದ್ದು ತೆಲಂಗಾಣ ಹೋಗಬೇಕು, ಆಮೇಲೆ ಛತ್ತೀಸ್ಗಢ ಹೋಗ್ತೀರಿ, ಆಮೇಲೆ ಒಡಿಶಾ ಹೋಗ್ತೀರಿ, ಆಮೇಲೆ ವೆಸ್ಟ್ ಬೆಂಗಾಲ್ ಹೋಗ್ಬೇಕಾಗತ್ತೆ, ಹೌದಾ? ಆಮೇಲೆ ಅಸ್ಸಾಮು, ಆಮೇಲೆ ಮಿಜೋರಾಂ. ಅಂದರೆ 1 2 3 4 5 ಅಂದರೆ 5 ರಾಜ್ಯಗಳನ್ನು ಹಾದು ಹೋಗಬೇಕಾಗತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್, ಸಾಗರ ಪ್ರವಾಹಗಳ ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಇಲ್ಲಿ ಸಾಗರ ಪ್ರವಾಹ ಅಂದರೆ ಇಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಏನಾಗುತ್ತಾ? ಇಲ್ಲಿ ಏನು ಕೇಳಿದ್ದಾರೆ, ಕೊಟ್ಟಂಥ ಆಪ್ಷನ್ಗಳಲ್ಲಿ ಎಷ್ಟು ಸರಿಯಾಗಿದ್ದಾವೆ. ಸೊ ಎ ಕರೆಕ್ಟ್ ಅದ ಮತ್ತು ಡಿ ಮಾತ್ರ ಕರೆಕ್ಟ್ ಅದ. ಓಕೆ, ಇಲ್ಲಿ ನೀವು ನೋಡ್ಬೋದು, ಎ ಸ್ಟೇಟ್ಮೆಂಟ್ ಕರೆಕ್ಟ್ ಅದ, ಡಿ ಸ್ಟೇಟ್ಮೆಂಟ್ ಕರೆಕ್ಟ್ ಅದ, ಬಿ ಸಿ ಇನ್ಕರೆಕ್ಟ್. ಆದ್ದರಿಂದ ಇಲ್ಲಿ 2 ಹೇಳಿಕೆಗಳು ಮಾತ್ರ ಕರೆಕ್ಟ್ ಇದ್ದಾವೆ. ಧ್ರುವೀಯ ವರ್ಟೆಕ್ಸ್ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ಧ್ರುವೀಯ ವರ್ಟೆಕ್ಸ್. ಓಕೆ, ಸೊ ಇಲ್ಲಿ ಎ ಕರೆಕ್ಟ್ ಅದ, ಬಿ ಕರೆಕ್ಟ್ ಅದ, ಸಿ ಕರೆಕ್ಟ್ ಅದ. ಸೊ ಇಲ್ಲಿ ABC
ಕರೆಕ್ಟ್ ಆಗ್ತವೆ. ಆಮೇಲೆ 57ನೇದು, ಇಲ್ಲಿ ಈ ಕೆಳಗಿನ ವಾಕ್ಯವನ್ನು ಯಾವ ಆಯ್ಕೆ ಸರಿಯಾಗಿ ವ್ಯಾಖ್ಯಾನಿಸಿದೆ. ಇಲ್ಲಿ 2 ಹರಿಕೇನೆಗಳ ಬಗ್ಗೆ ಕೊಟ್ಟಿದ್ದಾರೆ. ಅಂದರೆ ಅದು ಯಾವ ರೀತಿ ಸುರಳಿ ಆಕಾರದಲ್ಲಿ ಯಾವ ದಿಕ್ಕಿನಡೆಗೆ ಹೋಗ್ತದ, ಯಾವ ಥರ ಸುತ್ತದ. ಓಕೆ, ಸೊ ಅದನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಫುಜಿವಾರ್ ಇಫೆಕ್ಟ್ ಅಥವಾ ಫುಜಿವಾರ್ ಪರಿಣಾಮ. ಆಮೇಲೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ಕೊಟ್ಟಂಥ ಆಪ್ಷನ್ನಲ್ಲಿ ಬಿ ಮಾತ್ರ ಕರೆಕ್ಟ್. ಬಿ ಆಪ್ಷನ್ 2 ಇಸ್ ಅ ರೈಟ್ ಆನ್ಸರ್. ಆಮೇಲೆ ಶಾತವಾಹನರ ಕಾಲದಲ್ಲಿ ನಗರ ಆಡಳಿತವು ಈ ಕೆಳಗಿನ ಯಾರ ಕೈಯಲ್ಲಿತ್ತು? ಇದು ನಿಗಮ ಸಭಾ, ಆಪ್ಷನ್ 1. ಆಮೇಲೆ ಚೋಳರ ಕಾಲದಲ್ಲಿ ಕೃಷಿ ಚಟುವಟಿಕೆಗಾಗಿ ಜಮೀನ್ದಾರರು ಸ್ಥಳೀಯವಾಗಿ ರಚಿಸಿಕೊಂಡಿದ್ದ ಸಾಮುದಾಯಿಕ ಸಂಘಕ್ಕೆ ಇದ್ದ ಹೆಸರು ಯಾವುದಪ್ಪ? ಅಲಂಗನಂ. ಇದು ಕರೆಕ್ಟ್. ಆಮೇಲೆ 61ನೇದ್ದು, ಯಾವ ಬೌದ್ಧ ಸಮ್ಮೇಳನದಲ್ಲಿ ಬೌದ್ಧರ 2 ಗುಂಪುಗಳಿಗೆ ಮಹಾಯಾನ ಮತ್ತು ಹೀನಯಾನ ಎಂದು ಮಾನ್ಯತೆ ದೊರಕಿತು? ಇದು 4ನೇ ಬೌದ್ಧ ಸಮ್ಮೇಳನದಲ್ಲಿ. ಇದು ಯಾವಾಗಾಯಿತು? 4ನೇ ಬೌದ್ಧ ಸಮ್ಮೇಳನ ಕ್ರಿಸ್ತ ಶಕ 72 72 AD ಕುಂಡಲವನ ಕಾಶ್ಮೀರದಲ್ಲಿ ಆಯಿತು. ಕನಿಷ್ಕನ ಕಾಲದಲ್ಲಿ ಆಗಿದೆ ಇದು, ಹೌದಾ? ಇದನ್ನು ಒಂದು ಪ್ರೆಸಿಡೆಂಟ್ ಯಾರಿದ್ದರು? ಅಧ್ಯಕ್ಷತೆ ವಸುಮಿತ್ರ ಮತ್ತು ಉಪಾಧ್ಯಕ್ಷತೆ ಅಶ್ವಘೋಷ. ಓಕೆನಾ? ಆಮೇಲೆ ಅಶೋಕನ ಶಾಸನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ 1, 2, 3 ಹೇಳಿಕೆ ಶಾಸನಗಳ ಬಗ್ಗೆ ಕೊಟ್ಟಿದ್ದಾರೆ. ಈ ಎಲ್ಲ ಹೇಳಿಕೆಗಳು ಕರೆಕ್ಟ್ ಇದ್ದಾವೆ. ಇತ್ತೀಚೆಗೆ ಭಾರತ ಸರ್ಕಾರವು ಆರಂಭಿಸಿದ ವಿಶ್ವಾಸ್ಯ ಯಾವುದಕ್ಕೆ ಸಂಬಂಧಿಸಿದೆ? ವಿಶ್ವಾಸ್ಯ ಇದು ಬ್ಲಾಕ್ ಚೈನ್ ಟೆಕ್ನಾಲಜಿ 4. ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ಇವು A, B ಎರಡೂ ಕರೆಕ್ಟ್ ಆಗ್ತವೆ. ಓಕೆ, ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ಕೋತ ಹೋದ್ರೆ ತುಂಬ ಟೈಮ್ ಹೋಗುತ್ತೆ. ಮತ್ತೊಂದು ಸೆಷನಲ್ಲಿ ಎಕ್ಸ್ಪ್ಲನೇಷನನ್ನು ನೋಡೋಣ. 65ನೇದು EVM ಮಷಿನ್ ಮೇಲೆ ಕೇಳಲಾಗಿದೆ. ಓಕೆ, ಸೊ ಇದರ ರಿಲೇಟೆಡ್ ಹೋದ್ರೆ ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಸಿ ಮಾತ್ರ ಡಿ ಇವು ಅಷ್ಟೇ ಕರೆಕ್ಟ್ ಅದಾವ. ಇದು ಎ ಮತ್ತು ಬಿ ತಪ್ಪು. ಅರ್ಥ ಆಯ್ತಾ? ಇಲ್ಲಿ ಸಿ ಮತ್ತು ಡಿ ಅಂದರೆ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಆಮೇಲೆ ದೋಹಾ ಪ್ರಕ್ರಿಯೆ, ಇಸ್ತಾನ್ಬುಲ್ ಪ್ರಕ್ರಿಯೆ ಮತ್ತು ಮಾಸ್ಕೋ ಫಾರ್ಮೆಟ್ ಇದಕ್ಕೆ ಸಂಬಂಧಿಸಿದೆ. ಇವೆದಕ್ಕೆ ಸಂಬಂಧಿಸಿದವ? ದೋಹಾ ಪ್ರಕ್ರಿಯೆ ಇವು ಪೀಸ್ಫುಲ್ ಆ್ಯಂಡ್ ಪ್ರಾಸ್ಪರಸ್ ಅಫ್ಘಾನಿಸ್ತಾನ್ ಅಂದ್ರೆ ಇವು ಏನಪ್ಪ? ಪೀಸ್ಫುಲ್ ಶಾಂತಿಯುತ ಮತ್ತು ಪ್ರವರ್ಧಮಾನಕ್ಕೆ ಬರುತ್ತಿರುವ ಅಫ್ಘಾನಿಸ್ತಾನ. ಭಾರತ ಸಂವಿಧಾನ ಪಟ್ಟಿ 1 ಮತ್ತು ಪಟ್ಟಿ 2 ವಿಷಯಗಳ ಸಂಬಂಧಪಟ್ಟಂತೆ ಇಲ್ಲಿ 67ನೇದು ನೋಡಿ. ಇಲ್ಲಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಇದಾವೆ. ಓಕೆ, ಸೊ ಈ ಕೊಟ್ಟಂಥ ಪಟ್ಟಿಗಳಲ್ಲಿ ಎಷ್ಟು ಜೋಡಿಗಳು ಕರೆಕ್ಟ್ ಅದಾವೆ? ಸೊ ಇಲ್ಲಿ ಏನಾಗುತ್ತೆ, ಈಗ ಪಟ್ಟಿ 1ರಲ್ಲಿ ಎಕನಾಮಿಕ್ ಮತ್ತು ಸೋಷಿಯಲ್ ಪ್ಲ್ಯಾನಿಂಗ್ ಬರುತ್ತೆ, ಹೌದಾ? ಯೂನಿಯನಲ್ಲೇ. ಸೊ ಇದು ಕರೆಕ್ಟ್ ಅದ. ಆಮೇಲೆ ಸ್ಟೇಟ್ ಲಿಸ್ಟಲ್ಲಿ, ರಾಜ್ಯ ಪಟ್ಟಿಯಲ್ಲಿ ಇಲ್ಲಿ ಏನು ಆ್ಯಕ್ಚುಲಿ ಸ್ಟೇಟ್ ಲಿಸ್ಟಲ್ಲಿ
ಏನು ಕೊಟ್ಟಿದ್ದಾರೆ, ಅಂತಾರಾಜ್ಯ ವ್ಯಾಪಾರ ಮತ್ತು ವಾಣಿಜ್ಯ. ಇದು ಸ್ಟೇಟ್ ಲಿಸ್ಟಲ್ಲಿ ಬರೋದಿಲ್ಲ, ಇದು ಯೂನಿಯನ್ ಲಿಸ್ಟಿಗೆ ಬರ್ತದೆ. ಇದು ಯೂನಿಯನ್ ಲಿಸ್ಟಿಗೆ ಬರ್ತದೆ ಇದು, ಹೌದಾ? ಸೊ ಅದಕ್ಕೆ ತಪ್ಪಾಗತ್ತೆ, ಇದು ಕರೆಕ್ಟ್ ಆಗುತ್ತೆ. ಆಮೇಲೆ ಕಾಂಕ್ರೆಂಟ್ ಲಿಸ್ಟ್ ಅಂದರೆ ಸಮವರ್ತಿ ಪಟ್ಟಿ ಬರುತ್ತೆ. ಈ ಸಮವರ್ತಿ ಪಟ್ಟಿ ಇಲ್ಲಿ ಇದು ಆ್ಯಕ್ಚುಲಿ ಸಮವರ್ತಿ ಪಟ್ಟಿಯಲ್ಲಿ ಆಡಿಟ್ ಆಫ್ ಅಕೌಂಟ್ಸ್ ಆಫ್ ದ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್, ಆ್ಯಕ್ಚುಲಿ ಇದು ಎಲ್ಲ ಏನದವ, ಒಕ್ಕೂಟ ಮತ್ತು ರಾಜ್ಯ ಖಾತೆಗಳ ಲೆಕ್ಕ ಪರಿಶೋಧನೆ ಇವೆಲ್ಲ ಕೇಂದ್ರ ಪಟ್ಟಿಯಲ್ಲಿ ಬರ್ತವೆ. ಇದು ಕೂಡ ರಾಂಗ್ ಆಗುತ್ತೆ, ಹೌದಾ? ಸೊ ಆದ್ದರಿಂದ ಇಲ್ಲಿ ಕೇಂದ್ರ ಪಟ್ಟಿ ಕೇವಲ ಒಂದು ಕರೆಕ್ಟ್. 68ನೇದು ಇಲ್ಲಿ ಆಪ್ಷನ್ 3 ಕರೆಕ್ಟ್, ಬಿ ಮಾತ್ರ ಕರೆಕ್ಟ್. ಆಮೇಲೆ 69ನೇದು ಭಾರತದ ಹಣದ ಮಾರುಕಟ್ಟೆಗೆ ಸಂಬಂಧಪಟ್ಟ ಸೊ ಇಲ್ಲಿ ಎ ಬಿ ಡಿ ಕರೆಕ್ಟ್ ಆಗ್ತವೆ. ಎ ಬಿ ಡಿ ಆಪ್ಷನ್ 1 ಇಸ್ ಕರೆಕ್ಟ್. ಜಿ ಡಿ ಪಿ ಡಿಪ್ಲೇಟರ್ ಇದ್ರ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ಜಿ ಡಿ ಪಿ ಡಿಪ್ಲೇಟರ್ ಅಂದ್ರೆ ಇವೆಲ್ಲ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಅದಾವ. ಮೇಲಿನ ಎಲ್ಲವೂ ಸರಿ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಹೇಳಿಕೆ 2 ಇದ್ದಾವೆ. ಸೊ ಈ ಒಂದು ಹೇಳಿಕೆಗಳಲ್ಲಿ ಕರೆಕ್ಟಾದ ಆನ್ಸರ್ ಯಾವಪ್ಪ ಅಂದರೆ ಈ ಸ್ಟೇಟ್ಮೆಂಟ್ 1 ಆ್ಯಂಡ್ 2 ಎರಡು ಕರೆಕ್ಟ್ ಅದಾವೆ. ಓಕೆ, ಮತ್ತು ಹೇಳಿಕೆ 2 ಹೇಳಿಕೆ 1ಕ್ಕೆ ಸರಿಯಾದ ವಿವರಣೆ ನೀಡ್ತದೆ. ಆಪ್ಷನ್ 1. ಜಸ್ಟ್ ಆನ್ಸರ್ಗಳನ್ನು ಚೆಕ್ ಮಾಡ್ಕೊಳ್ಳಿ ನೀವು. ಮಿಷನ್ ಶಕ್ತಿಗೆ ಸಂಬಂಧಪಟ್ಟಂಥ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ ಮಿಷನ್ ಶಕ್ತಿಯಲ್ಲಿ ಕರೆಕ್ಟ್ ಆನ್ಸರ್ ಎ ಬಿ ಡಿ ಅಷ್ಟೇ ಬರುತ್ತೆ. ಎ ಬಿ ಡಿ ಓಕೆ, ಎ ಬಿ ಡಿ ಮಾತ್ರ ಕರೆಕ್ಟು. ಓಕೆ, ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಡಾರಿಯನ್ ಗ್ಯಾಪ್ ಯಾವ ಸ್ಥಳದಲ್ಲಿದೆ? ಡಾರಿಯನ್ ಗ್ಯಾಪ್ ಇದು ಸೌದರ್ನ್ ಪನಾಮ ಅಂದರೆ ಇಲ್ಲಿ ಸ್ಥಳಗಳನ್ನು ಕೊಟ್ಟಿದ್ದಾರೆ. ಆಪ್ಷನ್ 1 ಆಗುತ್ತೆ ಇದು. ಎ ಮತ್ತು ಬಿ, ಪನಾಮ ಆ್ಯಂಡ್ ಕೊಲಂಬಿಯಾ. ಓಕೆ, ನೆಕ್ಸ್ಟ್ 74th ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್ ಬಗ್ಗೆ ಈ ಮುಂದಿನ ಎಷ್ಟು ಹೇಳಿಕೆಗಳು ಸರಿಯಾಗಿದ್ದಾವೆ? ಇಲ್ಲಿ ಓನ್ಲಿ 1 ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಅದು ಯಾವುದು? ಆಪ್ಷನ್ ಎ ಆಗುತ್ತೆ ಕರೆಕ್ಟು. ಆಪ್ಷನ್ ಎ ಇಸ್ ಕರೆಕ್ಟ್, ಇವೆಲ್ಲ ರಾಂಗ್. ಸ್ಪೇಸ್ ವೇರಿಯಬಲ್ ಆಬ್ಜೆಕ್ಟ್ ಮಾನಿಟರ್ ಉಪಗ್ರಹವನ್ನು ಯಾವ ದೇಶಗಳು ಜಂಟಿಯಾಗಿ ಅಭಿವೃದ್ಧಿಪಡಿಸಿವೆ? ಸೊ ಇಲ್ಲಿ ಕರೆಕ್ಟ್ ಆನ್ಸರು ಫ್ರಾನ್ಸ್ ಆ್ಯಂಡ್ ಚೀನಾ ಆಗತ್ತೆ. ಆಮೇಲೆ ಮುಂದಿನ ದೇಶಗಳನ್ನು ಪರಿಗಣಿಸಿ. ಇಲ್ಲಿ ಈಜಿಪ್ತ ಮತ್ತು ಇಸ್ರೇಲ, ಜಾರ್ಡನ್ ಇವೇನದವು ಗಲ್ಫ್ ಆಫ್ ಅಖುಬಾ ಅಥವಾ ಅಖಾಬಾ ಈ ಒಂದು ಗಲ್ಫ್ಗೆ ಇವು ಗಡಿಗಳನ್ನು ಹೊಂದಿದ್ದಾವೆ. ಎಷ್ಟು? 3 ದೇಶ, ಈಜಿಪ್ತು, ಇಸ್ರೇಲು, ಜಾರ್ಡನು, 3 ದೇಶಗಳು. ಸೌದಿ ಅರೇಬಿಯಾ ಇದು ಇಟ್ಸ್ ನಾಟ್ ಅ ಬಾರ್ಡರ್ ವಿತ್ ಗಲ್ಫ್ ಆಫ್ ಅಖಬಾ. ಆಮೇಲೆ ಯುನೆಸ್ಕೋಗೆ ಸಂಬಂಧಪಟ್ಟಂತೆ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ ಯಾವ ಕರೆಕ್ಟಾಗಿ ಏನಪ್ಪ ಮ್ಯಾಚ್ ಆಗಿದ್ದಾವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎ ಆ್ಯಂಡ್ ಬಿ ಅಷ್ಟೇ ಕರೆಕ್ಟ್ ಅದಾವೆ.
ಗ್ವಾಲಿಯರ ಮತ್ತು ಕೋಜಿಕೋಡ್ ಇವು ಕರೆಕ್ಟ್ ಅದಾವೆ. ಗ್ವಾಲಿಯರ್ ಸಂಗೀತಕ್ಕೆ, ಕೋಜಿಕೋಡ್ ಸಾಹಿತ್ಯಕ್ಕೆ. ಬಟ್ ಚೆನ್ನೈ ಮತ್ತು ವಾರಣಾಸಿ ಇವಿಲ್ಲ. ಓಕೆ, ಆ್ಯಕ್ಚುಲಿ ಗ್ವಾಲಿಯರ ಮತ್ತು ಕೋಜಿಕೋಡ್ ಏನದಾವಲ್ಲ, ಸೊ ಇವು ಯುನೆಸ್ಕೋ ಲಿಸ್ಟಲ್ಲಿ ಇದಾವ. ನೆಕ್ಸ್ಟ್ ಸ್ಟೇಟ್ಮೆಂಟ್ 78th ಇಲ್ಲಿ ಆಲ್ ಆಫ್ ದಿ ಅಬೌವ್ ಕರೆಕ್ಟ್ ಆಗುತ್ತೆ. ABCD ಅಲ್ಲ. 79th ಎಲ್ಲವೂ ಸರಿಯಾಗಿದೆ. ಇವು ಕೂಡ ABCD ಎಲ್ಲ ಕರೆಕ್ಟ್ ಆಗುತ್ತೆ. ಆಮೇಲೆ 80th 80ನೇದು. ಇಲ್ಲಿ 80ನೇದರಲ್ಲಿ ರಿಜಿಸ್ಟರ್ಡ್ ವೆಹಿಕಲ್ ಸ್ಕ್ರ್ಯಾಪಿಂಗ್ ಫೆಸಿಲಿಟಿ RVSP ಇದರ ಬಗ್ಗೆ ಇದೆ. ಓಕೆ, ಸೊ ಅವುಗಳ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಂಥ ಸ್ಥಳಗಳನ್ನು ಪರಿಗಣಿಸಿ ಅಂತ ಅಂದಿದ್ದಾರೆ. ಸೊ ಇಲ್ಲಿ ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ಓನ್ಲಿ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ವಿಜಯಪುರ ಬೆಂಗಳೂರು ಮತ್ತು ಗ್ರಾಮಾಂತರ ಜಿಲ್ಲೆ ಕರೆಕ್ಟ್ ಅದ. ಕೊರಟಗೆರೆ ತುಮಕೂರು ಜಿಲ್ಲೆ, ಆಮೇಲೆ ನರಸಾಪುರ ಕೋಲಾರ ಜಿಲ್ಲೆ 3 ಮಾತ್ರ ಸರಿಯಾಗಿದ್ದಾವೆ. ಆಮೇಲೆ 81 ಇತ್ತೀಚೆಗೆ ಸುದ್ದಿಯಲ್ಲಿದ್ದ 4B ಅಥವಾ 4 ನಂಬರ್ಸ್ ಆಂದೋಲನವು ಮೂಲತಃ ಯಾವ ದೇಶದಲ್ಲಿ ಪ್ರಾರಂಭಿಸಲಾಯಿತು? ಇದು ಸೌತ್ ಆಫ್ರಿಕಾದಲ್ಲಿ. 4B ಅಂದರೆ 4 ನಂಬರ್ಸ್. ಓಕೆ, ಆ್ಯಕ್ಚುಲಿ ಇಟ್ ವಾಸ್ ದ ಸ್ಟೂಡೆಂಟ್ ಲೇಡ್ ಪ್ರೊಟೆಸ್ಟ್ ಮೂಮೆಂಟ್ ಅಗ್ನೆಸ್ಟ್ ದ ಅಪಾರ್ಥೈಡ್ ಇನ್ ದ 1980s. 1980ರಲ್ಲಿನ ಒಂದು ವಿದ್ಯಾರ್ಥಿಗಳ ಒಂದು ಇದು ಏನಪ್ಪ ಒಂದು ಚಳುವಳಿ ಆಗಿತ್ತು. 82ನೇದು ಯಾವ ಹೇಳಿಕೆ ಸರಿಯಾಗಿಲ್ಲ. ಇಲ್ಲಿ A ಮತ್ತು C ಇವು ಸರಿಯಾಗಿಲ್ಲ. ಏನದವು ಇನ್ಕರೆಕ್ಟ್ ಅದಾವೆ. A ಮತ್ತು C. ಆಮೇಲೆ ಅಖಿಲ ಭಾರತ ಪ್ರೈಮರ್ಸಿ ಸಿಬ್ಬಂದಿ ಆಧಾರಿತ ಉದ್ಯೋಗ ಸಮೀಕ್ಷೆ ಅಥವಾ AQEES ಈ ಕೆಳಗೆ ಕೊಟ್ಟ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ A ಅಥವಾ B ಇವೆರಡೂ ತಪ್ಪಿಲ್ಲ, ಅಂದರೆ ಎರಡೂ ಕರೆಕ್ಟ್ ಅದಾವೆ. ಈ ಮುಂದಿನ ಎಷ್ಟು ಹೇಳಿಕೆಗಳು ಸರಿಯಿಲ್ಲ. ಓನ್ಲಿ 2 ಸ್ಟೇಟ್ಮೆಂಟ್ಸ್, ಕೇವಲ 2 ಹೇಳಿಕೆಗಳು. ನೋಡಿ, ಇಲ್ಲಿ ಈ ಕೆಳಗಿನವುಗಳಲ್ಲಿ ಅಮೆರಿಕದ ರಾಷ್ಟ್ರಪತಿಯವರ ಹೋಲಿಕೆಯಲ್ಲಿ ಭಾರತದ ರಾಷ್ಟ್ರಪತಿಯವರ ಪಾಕೆಟ್ ವಿಟೋ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಯಾವುವು ಸರಿಯಾಗಿದ್ದಾವೆ? ಓಕೆ, ಇಲ್ಲಿ 84ನೇದ್ದು 84ನೇದು ಹೇಳಿದ್ನಲ್ಲ, ಇಲ್ಲ 84ನೇದು ಹೇಳಿಲ್ಲ. ಇದು 83ನೇದು ಏನಿದೆ, ಇದು ನೈದರ್ A or B. ಆಮೇಲೆ 84ನೇದು ಓನ್ಲಿ 2 ಸ್ಟೇಟ್ಮೆಂಟ್ಸ್. 2 ಸ್ಟೇಟ್ಮೆಂಟ್ಸ್ ಅಲ್ಲ ಇದು. ಅಂದರೆ ಇಲ್ಲಿ ಏನು ಕೇಳಿದ್ದಾರೆ, ಸರಿ ಇಲ್ಲ ಅಂತ ಅಂದಿದ್ದಾರೆ. ಈ ಮುಂದಿನ ಎಷ್ಟು ಹೇಳಿಕೆಗಳು ಸರಿಯಿಲ್ಲ ಅಂದರೆ A B ಕರೆಕ್ಟ್ ಅದಾವೆ, ಬಟ್ C ಒಂದೇ ಕರೆಕ್ಟ್ ಇಲ್ಲ. ಸೊ ಕೇವಲ ಒಂದು ಹೇಳಿಕೆ ಮಾತ್ರ ಸರಿ ಇಲ್ಲ. ಆಪ್ಷನ್ 1 ಆಗುತ್ತೆ ಇದು. ಓಕೆ, ಈ ಥರ ಕನ್ಫ್ಯೂಸ್ ಆಗ್ತಾವೆ ನೋಡಿ. ಆಮೇಲೆ 85ನೇದು ಅಮೆರಿಕದ ರಾಷ್ಟ್ರಪತಿ ಮತ್ತು ಭಾರತದ ರಾಷ್ಟ್ರಪತಿಯವರ ವಿಟೋ ಅಧಿಕಾರ ಇದಕ್ಕೆ ಸಂಬಂಧಪಟ್ಟಂತೆ.
ಇದು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕ್ಯಾನ್ ಕೀಪ್ ಅ ಪೆಂಡಿಂಗ್ ಬಿಲ್ ಫಾರ್ ಇನ್ಡೆಫಿನೆಟ್ ಪೀರಿಯಡ್, ಅನಿರ್ದಿಷ್ಟ ಕಾಲದವರೆಗೆ ಹಿಡಿದುಕೊಳ್ಳಬಹುದು. ಇದು ಒಂದೇ ಸ್ಟೇಟ್ಮೆಂಟು ಕರೆಕ್ಟ್ ಅದ. ಆಮೇಲೆ ಅಮೇರಿಕದ ರಾಷ್ಟ್ರಪತಿಯವರಿಗೆ ಹೋಲಿಸಿದಂತೆ ಭಾರತದ ರಾಷ್ಟ್ರಪತಿಯವರು ಮಸೂದೆಯನ್ನು ತಿರಸ್ಕರಿಸುವುದಿಲ್ಲ, ಓಕೆ, ಮತ್ತು ಪುನರ್ ಪರಿಶೀಲನೆಗೆ ವಾಪಸ್ ಮಾಡುವುದಿಲ್ಲ. ಹೌದಾ? ಸೊ ಇದು ಕೂಡ ಕರೆಕ್ಟ್ ಅದ. ಅಮೇರಿಕದ ಸಂವಿಧಾನಕ್ಕೆ ಹೋಲಿಸಿದಂತೆ ಭಾರತದ ಸಂವಿಧಾನ ಮಸೂದೆಗೆ ರಾಷ್ಟ್ರಪತಿಯವರ ಅಂಕಿತ ಹಾಕಲು ಯಾವುದೇ ಕಾಲಮಿತಿಯನ್ನು ರಾಷ್ಟ್ರಪತಿಯವರಿಗೆ ವಿಧಿಸಿಲ್ಲ. ಸೊ ಇದು ಕೂಡ ಕರೆಕ್ಟು. ಆಮೇಲೆ ನಾಲ್ಕನೇದು, ಅಮೇರಿಕದ ರಾಷ್ಟ್ರಪತಿಯವರಿಗೆ ಹೋಲಿಸಿದಂತೆ ಅವರು 10 ದಿನದ ಒಳಗೆ ಮಸೂದೆಯನ್ನು ಮರುಸಲ್ಲಿಸಬೇಕು. ಆದರೆ ಭಾರತದ ರಾಷ್ಟ್ರಪತಿಯವರಿಗೆ ಈ ರೀತಿಯ ಸಮಯ ನಿಗದಿ ಇಲ್ಲ ಅಂತ ಹೇಳಿದ್ದಾರೆ. ಸೊ ಕರೆಕ್ಟ್. ಸೊ ಇಲ್ಲಿ ಎಲ್ಲ ಕರೆಕ್ಟ್ ಆಗ್ತಾವೆ. ಆಪ್ಷನ್ 4. 86ನೇದು, ಇಲ್ಲಿ 86ನೇದು ನೋಡಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಓನ್ಲಿ 3 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗ್ತಾವೆ. ಇಲ್ಲಿ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಕುರಿತಂತೆ ABC ಇವು 3 ಹೇಳಿಕೆಗಳು ಕರೆಕ್ಟ್ ಆಗ್ತಾವೆ. ಆಮೇಲೆ 87ನೇದು, ಈ ಮುಂದಿನ ಯಾವ ಹೇಳಿಕೆಗಳು ಸರಿಯಲ್ಲ ಅಂತ ಅಂದಿದ್ದಾರೆ. ಇಲ್ಲಿ ಎ ಸರಿಯಲ್ಲ. ಆಮೇಲೆ 88ನೇದು, ನೆಕ್ಸ್ಟು ಇಲ್ಲಿ 3 ಮಾತ್ರ ಕರೆಕ್ಟು. ಆಪ್ಷನ್ 3 ಕರೆಕ್ಟಲ್ಲಿ. ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ. ಮೊಯಿಡಾಮ್ಸ್ ಯುನೆಸ್ಕೋ ಸಂಬಂಧಪಟ್ಟಂತೆ ಕೆಲವೊಂದು ಹೇಳಿಕೆ ಅದಾವ. ಸೊ ಇಲ್ಲಿ 89ನೇದು ಎ ಮತ್ತು ಬಿ ಕರೆಕ್ಟ್. ಆಮೇಲೆ 90ನೇ ಕ್ವಶನ್ ನೋಡಿ, ಇಲ್ಲಿ ಬ್ಲೆಚ್ಲಿ ಘೋಷಣೆಯನ್ನು ಸರಿಯಾಗಿ ವಿವರಿಸಿದೆ. ಇಲ್ಲಿ ಆಪ್ಷನ್ 4 ಕರೆಕ್ಟ್. 91ನೇದ್ದು ಆಪ್ಷನ್ 1 ಇಸ್ ದ ಕರೆಕ್ಟ್. DACB. ಅಂಜೂರ ಆಧಾರಿತ ಉತ್ಪನ್ನಗಳು ಬಳ್ಳಾರಿ, ಶುಂಠಿ ಆಧಾರಿತ ಉತ್ಪನ್ನಗಳು ಬೀದರ್, ಅರಿಶಿನ ಚಾಮರಾಜನಗರ, ಕಾಫಿ ಕೊಡಗು. ತೊಂಬತ್ತೆರಡನೇದು ಇಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಈ ಕೊಟ್ಟಂಥ ಹೇಳಿಕೆಗಳಲ್ಲಿ ಬಿ ಮತ್ತು ಡಿ ಕರೆಕ್ಟು. ಈ 2024 ಪ್ಯಾರಾ ಒಲಿಂಪಿಕ್ ಕ್ರೀಡೆಗಳ ಸಂಬಂಧಪಟ್ಟಂತೆ ಇದೆ. ಬಿ ಮತ್ತು ಡಿ ಮಾತ್ರ ಕರೆಕ್ಟ್. ಆಮೇಲೆ 93 ಜ್ವಾಲಾಮುಖಿ ಮತ್ತು ಅವುಗಳ ವಿವರಣೆ. ಸೊ ಇಲ್ಲಿ ಇವುಗಳನ್ನು ಹೊಂದಿಸಿ ಬರೆದಿದ್ದಾಗ ಸೊ ಕರೆಕ್ಟಾಗಿ ಬರುವ ಆನ್ಸರು ಆಪ್ಷನ್ 1 BADC. ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ಅಧಿಕ ಪ್ರದೇಶವನ್ನು ಹೊಂದಿರುವ ಚದರ ಕಿಲೋಮೀಟರ್ಗಳಲ್ಲಿ ಸಂರಕ್ಷಿತ ಪ್ರದೇಶವಾಗಿದೆ? ಬಂಡೀಪುರ ಹುಲಿ ಮೀಸಲು ಪ್ರದೇಶ ಅಥವಾ ಟೈಗರ್ ರಿಸರ್ವ್. ಇಲ್ಲಿ ಇತ್ತೀಚೆಗೆ ಕರ್ನಾಟಕದ ಈ ಕೆಳಗಿನ ಯಾವ ಜಲಭಾಗಗಳು ರಾಮ್ಸಾರ್ ಪ್ರದೇಶಕ್ಕೆ ಸೇರ್ಪಡೆಗೊಂಡಿವೆ? ಇತ್ತೀಚೆಗೆ ಅಂದರೆ ಮಾಗಡಿ ಕೆರೆ, ಅಂಕಸಮುದ್ರ, ಆಮೇಲೆ ಅಘನಾಶಿನಿ. ಇವು ಇತ್ತೀಚೆಗೆ ಅಂದರೆ 2024 ಆ್ಯಕ್ಚುಲಿ ಕರ್ನಾಟಕದಲ್ಲಿ ರಾಮ್ಸರ್ ಸೈಟ್ ಅಂದರೆ ಇದ್ರ ಬಿಟ್ಟು ಮಾಗಡಿ ಆಯಿತು, ಅಂಕಸಮುದ್ರ ಆಯಿತು ಮತ್ತು ಅಘನಾಶಿನಿ ಆಯಿತು. ಇದ್ರ ಬಿಟ್ಟರೆ
ಏನಪ್ಪ ಇದು ಬೋನಾಳು ಇದೆ, ಕೊಕ್ಕರೆ ಇದೆ. ಓಕೆ, ಸೊ ಇಲ್ಲಿ ಇವು 3 ಬಿಟ್ಟು ಮತ್ತೆ ತಮಿಳುನಾಡಲ್ಲಿ 2 ಅದಾವ, ಕರೈವೆಟ್ಟಿ ಮತ್ತು ಲಾಂಗ್ವುಡ್ ಶೋಲಾ ರಿಸರ್ವ್. ಓಕೆ, ಇದು ಯಾವುದು ಕರೆಕ್ಟ್ ಆಗುತ್ತೆ? ಆಪ್ಷನ್ ನಂಬರ್ 3 ಕರೆಕ್ಟು, ABE. ಈ ಕೆಳಗೆ ಕೊಟ್ಟಿರುವ ಯಾವ ದೇಶಗಳು ಇಸ್ರೇಲ್ ಜೊತೆ ಗಡಿಯನ್ನು ಹಂಚಿಕೊಂಡಿವೆ? ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಲೆಬನಾನ್ ಇದೆ, ಸಿರಿಯಾ ಇದೆ, ಜಾರ್ಡನ್ ಇದೆ, ಈಜಿಪ್ಟ್ ಅದು. ಓಕೆ, ಸೊ ಆದ್ದರಿಂದ ಇಲ್ಲಿ ಮತ್ತು ಇರಾನ್ ಕೂಡ ಇದೆ. ಸೊ 5, ಅವುಗಳಲ್ಲಿ 5 ಮಾತ್ರ. ಈ ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ, ABCದು. ಸೊ ಇಲ್ಲಿ A ಮತ್ತು B ಕರೆಕ್ಟ್ ಆಗ್ತವೆ. A ಮತ್ತು B ಕರೆಕ್ಟ್. ರಾಜ್ಯಪಾಲರು ಸಂಬಂಧಿಸಿದಂತೆ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ C ಮತ್ತು D ಕರೆಕ್ಟ್ ಆಗ್ತವೆ. ತೊಂಬತ್ತೊಂಬತ್ತನೇದು ಬ್ರಿಕ್ಸ್ ಸಮ್ಮೇಳನದ ಬಗ್ಗೆ ಐತಿ. ಸೊ ಇಲ್ಲಿ ಓನ್ಲಿ 1 ಸ್ಟೇಟ್ಮೆಂಟ್ ಕರೆಕ್ಟ್. ಇಲ್ಲಿ ಅದು ಆಪ್ಷನ್ ಇದು A ಮಾತ್ರ ಕರೆಕ್ಟ್. ಲಾಸ್ಟ್ ಕ್ವಶನ್ನು, ಭಾರತದ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರಿಗೆ ಗ್ರ್ಯಾಂಡ್ ಆರ್ಡರ್ ಆಫ್ ದಿ ಚೈನ್ ಆಫ್ ದಿ ಯೆಲ್ಲೋ ಸ್ಟಾರ್ ಎಂಬ ಅತ್ಯುನ್ನತ ನಾಗರಿಕ ಗೌರವವನ್ನು ಮುಂದಿನ ಯಾವ ದೇಶ ನೀಡಿದೆ? ಸುರಿನಾಮ್. ಇದು ಕರೆಕ್ಟ್. ಓಕೆ, ಸೊ ಇವಿಷ್ಟು ಒಂದು ಪೇಪರ್ 1ನ ಸಂಭಾವ್ಯ ಕೀ ಉತ್ತರಗಳಾಗಿದ್ದವು. ಸೊ ಮುಂದಿನ ಒಂದು ಸೆಷನಲ್ಲಿ ಪೇಪರ್ 2 ಇದನ್ನು ಸಾಲ್ವ್ ಮಾಡೋಣ. ಸೊ ಇವು ಕೇವಲ ಸಂಭಾವ್ಯ ಇರ್ತಾವ, ಅಂತಿಮ ಕೀ ಉತ್ತರಗಳೆಲ್ಲ. ಏನೇ ಚೇಂಜಸ್ ಇದ್ದರೂ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಧನ್ಯವಾದಗಳು.